ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಒಬ್ಬ ಕಳ್ಳ ಶ್ಯಾಮ್ಲಾಲ್ ಇದ್ದ. ಶ್ಯಾಮ್ಲಾಲ್ ಒಬ್ಬ ಚತುರ ಮತ್ತು ಚಾಲಾಕಿ ಕಳ್ಳನಾಗಿದ್ದ. ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಯೋಚಿಸ್ತಿದ್ದ. ಅದೇ ಸಿಟಿಯಲ್ಲಿ ರಾಬರ್ಟ್ ವಿದೇಶದಿಂದ ಸುತ್ತಾಡಕ್ಕೆ ಅಂತ ಬಂದಿದ್ದ. ಅವನು ಸ್ಟೇಷನ್ ಅಲ್ಲಿ ಇಳಿದ ಕೂಡ್ಲೆ ಶ್ಯಾಮ್ಲಾಲ್ನ ಕಣ್ಣು ಅವನ ಬ್ಯಾಗ್ ಮೇಲೆ ಬಿದ್ಬಿಡ್ತು. ಮತ್ತೆ ಅವನ ಆಟದಲ್ಲಿ ನಿಸ್ಸೀಮನಾಗಿದ್ದಂತ ಶ್ಯಾಮ್ಲಾಲ್ ಕಳ್ತನಕ್ಕೆ ಇಳದೇ ಬಿಟ್ಟ. ರಾಬರ್ಟ್ ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕ ಖರೀದಿ ಮಾಡ್ತಾ ಇದ್ದ. ಶ್ಯಾಮ್ಲಾಲ್ ಅವನ ಬುದ್ಧಿ ತೋರ್ಸ್ಬಿಟ್ಟ. ಅಯ್ಯ, ನಾನು ಮೊದಲನೇ ಸಾರಿ ರಾಜಸ್ಥಾನಿಗೆ ಬಂದಿದ್ದೀನಿ. ಆದ್ರಿಂದ ಇಲ್ಲಿಯ ಇತಿಹಾಸದ ಬಗ್ಗೆ ಹೇಳುವ ಬುಕ್ಸ್ ಯಾವುದಾದ್ರೂ ಇದ್ರೆ ಕೊಡಿ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ನಮ್ಮ ಭಾಷೆನ ಚೆನ್ನಾಗಿ ಮಾತಾಡ್ತಿದ್ದೀರಾ. ತಕೊಳ್ಳಿ ನಿಮ್ಮ ಬುಕ್. ಈ ಬುಕ್ಕು ಇಲ್ಲಿ ತುಂಬ ಫೇಮಸ್ ಆದ ಬುಕ್ಕಯ್ಯ. ಈ ಬುಕ್ನ ನೀವು ಓದಿ ಮುಗಿಸಿದ್ರೇ ರಾಜಸ್ಥಾನ ನೀವೇ ಒಬ್ಬರೇ ಸುತ್ತಾಡ್ಬೋದು. ಓ ಓಕೆ ಓಕೆ, ಧನ್ಯವಾದ, ತುಂಬ ಧನ್ಯವಾದ. ನನಗೊಂದು ಹೇಳ್ತೀರಾ, ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಅಲ್ಲಿ ಅಲ್ಲಿ ಆ ಕಡೆ ಫ್ರೀಯಾಗಿರುತ್ತೆ. ಬೇಗ ಹೋಗಿ, ಇಲ್ಲಾಂದ್ರೆ ಲೈನಲ್ಲಿ ನಿಲ್ಬೇಕು. ರಾಬರ್ಟ್ ಪುಸ್ತಕದ ಅಂಗಡಿಯವನ ಮಾತನ್ನ ಕೇಳಿ ಅಲ್ಲಿಂದ ಟಾಯ್ಲೆಟ್ಗೆ ಹೋಗ್ತಾನೆ. ಆಗ ಶ್ಯಾಮ್ಲಾಲ್ ಅಲ್ಲಿ ಅವನ ಬ್ಯಾಗ್ ಬಿದ್ದಿರೋದನ್ನ ನೋಡ್ತಾನೆ. ಮತ್ತೆ ಅವನು ಬ್ಯಾಗ್ ತಗೊಂಡು ಹೊರಟೆ ಬಿಟ್ಟ. ರಾಬರ್ಟ್ ಅಲ್ಲಿಗೆ ಬಂದಾಗ ಅವನ ಬ್ಯಾಗ್ ಅಲ್ಲಿ ಇಲ್ದೇ ಇರೋದನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ಓ ಮೈ ಗಾಡ್, ನನ್ನ ಬ್ಯಾಗ್! ಅರೆ, ನನ್ನ ಬ್ಯಾಗ್ ಎಲ್ಲಿಗೋಯ್ತು? ಇವಾಗ ನಾನು ಏನು ಮಾಡೋದು? ಅರೆ ಅರೆ, ನೀವ್ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತಿದ್ದೀರಾ? ಯಾರಾದರೂ ಗೊತ್ತಿಲ್ಲದೆ ತಗೊಂಡೋಗಿರ್ಬೋದಲ್ವಾ? ಇಲ್ಲಿ ಅವಾಗವಾಗ ಗೊತ್ತಿಲ್ಲದೆ ಬ್ಯಾಗ್ಗಳನ್ನ ಬದಲಾಯಿಸ್ಕೊಳ್ಳೋದು ಸಾಧಾರಣವಾಗಿದೆ. ನನಗಿಲ್ಲಿ ಫುಲ್ಲು ರಶ್ ಆಗಿತ್ತು, ಆದ್ರಿಂದ ನಿಮ್ಮ ಬ್ಯಾಗ್ನ ನನ್ನಿಂದ ಗಮನಿಸ್ಲಿಕ್ಕಾಗಿಲ್ಲ. ರಾಬರ್ಟ್ ರೈಲ್ವೆ ಸ್ಟೇಷನ್ಗೆ ಬಂದ ಕೂಡಲೇ ಅವನ ಬ್ಯಾಗ್ ಮತ್ತೆ ಸಾಮಾನ ಹುಡುಕ್ತಾನೆ. ಬಹಳ ಸಮಯ ಹುಡುಕಾಡಿ ಅವನ್ಗೆ ಏನು ಸಿಗದೆ ಇರೋದನ್ನ ನೋಡಿದಾಗ ಅವನು ಸುಸ್ತಾಗಿ ಒಂದು ಪಾರ್ಕ್ ಒಳಗಡೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಅಯ್ಯೋ ದೇವ್ರೆ, ನನ್ನ ಬ್ಯಾಗ್ ಕಳೆದೋಯ್ತು. ನನಗಿವಾಗ ತುಂಬ ಹಸಿವಾಗ್ತಿದೆ. ಆದರೆ ಇವಾಗ ನನ್ನ ಜೊತೆ ಬರೀ 50 ರೂಪಾಯಿ ಮಾತ್ರ ಇದೆ. ಇದನ್ನ ಇಟ್ಕೊಂಡು ಏನು ಮಾಡೋದು? ರಾಬರ್ಟ್ ಬೇಜಾರಾಗಿರೋದನ್ನ ನೋಡಿ ಅಲ್ಲಿಗೆ ಪ್ರೇಮ್ ಬಂದ್ಬಿಡ್ತಾನೆ. ಪ್ರೇಮ್ ಅದೇ ಊರಿನ ಗೌಡ್ರ ಮಗ ಆಗಿರ್ತಾನೆ. ಅವನು ಕೂಡ ಗೌಡ ಆಗ್ಬೇಕು ಅಂತಿರ್ತಾನೆ. ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಯಾರಾದರೂ ನಿಮ್ಮನ್ನ ಏನಾದರೂ ಹೇಳಿದ್ರಾ? ಇಲ್ಲ ಇಲ್ಲ, ಈ ಊರಿಗೆ ನಾನು ಬಂದೊಡನೆ ಯಾರೋ ನನ್ನ ಬ್ಯಾಗ್ನ ಕದ್ಕೊಂಡು ಹೋಗ್ಬಿಟ್ರು. ನನಗೆ ಇವಾಗ ತುಂಬ ಹಸಿವಾಗ್ತಿದೆ. ನನ್ನ ಜೊತೆ ತಿನ್ನಲಿಕ್ಕೆ ಏನೂ ಇಲ್ಲ, ಹಣ ಇಲ್ಲ, ಎಲ್ಲನೂ ಹೋಯ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಬನ್ನಿ, ರಾಜಸ್ಥಾನಿನ ತುಂಬ ಫೇಮಸ್ ಆದ ಫುಡ್ ಇದೆ, ಅದನ್ನ ನಾನು ನಿಮಗೆ ತೆಗೆದುಕೊಡ್ತೀನಿ. ಪ್ರೇಮ್ಗೆ ರಾಬರ್ಟ್ ಮೇಲೆ ದಯೆ ಬಂದು ಅವನಿಗೆ ದಾಲ್ ಬಾಟಿ ಚೂರ್ಮಾ ತಿನ್ಸಕ್ಕೆ ಕರ್ಕೊಂಡು ಹೋದ. ಅಣ್ಣ, ಒಳ್ಳೆ ಫ್ರೆಶ್ ಆಗಿರುವ ದಾಲ್ ಬಾಟಿ ಚೂರ್ಮಾ ಇವರಿಗೆ ಕೊಡಿ. ಹಣ ನನ್ನ ಲೆಕ್ಕದಲ್ಲಿ ಬರ್ಕೊಳ್ಳಿ. ಪ್ರೇಮ್ ಇಷ್ಟು ಹೇಳಿದ ಕೂಡ್ಲೆ ರಾಬರ್ಟ್ ದಾಲ್ ಬಾಟಿ ಚೂರ್ಮಾ ತಿನ್ನೋದನ್ನ ಶುರು ಮಾಡ್ದ. ವಾವ್, ನಿಜವಾಗ್ಲೂ ತುಂಬ ಸೂಪರ್ ಆಗಿದೆ. ಇಷ್ಟು ರುಚಿಯಾಗಿರುವ ಆಹಾರನ ನಾನು ಇದುವರೆಗೆ ಎಲ್ಲಿನೂ ತಿಂದೇ ಇಲ್ಲ. ನಿಮಗೆ ತುಂಬ ಧನ್ಯವಾದ. ಚೆನ್ನಾಗಿದೆಯಾ? ನೋಡಿದ್ರಾ, ನಮ್ಮ ರಾಜಸ್ಥಾನಿನ ಆಹಾರ ಈ ಪ್ರಪಂಚದಲ್ಲೇ ತುಂಬ ಫೇಮಸ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ನನಗೆ ಇದೇ ಥರ ನಿಮ್ಮಿಂದ ಇನ್ನೊಂದು ಸಹಾಯನ ಮಾಡಲಿಕ್ಕಾಗುತ್ತಾ? ಅರೆ, ನೀವು ನಮ್ಮ ಊರಿನ ಅತಿಥಿ. ಏನು ಮಾಡಬೇಕಂತ ಹೇಳಿ, ನಾನು ಮಾಡ್ತೀನಿ. ನನಗೆ ವ್ಯಾಪಾರ ಮಾಡೋದ್ರಲ್ಲಿ ಚೆನ್ನಾಗಿ ನಾಲೆಡ್ಜ್ ಇದೆ. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ಈ ದಾಲ್ ಬಾಟಿ ಚೂರ್ಮಾ ಅಂಗಡಿನ ಓಪನ್ ಮಾಡಿಕೊಡು. ನಾನು ಖಂಡಿತ ಇದರಲ್ಲಿ ಲಾಭ ತಗೊಳ್ತೀನಿ. ಅದಾದಮೇಲೆ ನಾನು ಎಲ್ಲ ಹಣನೂ ನಿನಗೆ ವಾಪಸ್ ಕೊಡ್ತೀನಿ. ಒಳ್ಳೆ ಲಾಭ ಸಿಕ್ಕಿದ್ರೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಹಣನ ಕೊಡ್ತೀನಿ. ನಾನೊಂದು ವೇಳೆ ಇವನಿಗೆ ಸಹಾಯ ಮಾಡಿದರೆ ಖಂಡಿತ ಇವನು ವ್ಯಾಪಾರನ ಚೆನ್ನಾಗಿ ಮಾಡ್ತಾನೆ. ಗ್ರಾಮದ ಜನರು ನನ್ನನ್ನೇ ನಾಯಕ ಅಂತ ಹೊಗಳ್ತಾರೆ. ಇವನ ಕೆಲಸ ನಡೀಲಿ, ನನಗೂ ಒಳ್ಳೆ ಹೆಸರು ಸಿಗುತ್ತೆ. ಅರೆ ರಾಬರ್ಟ್ ಜಿ, ಇದರಲ್ಲಿ ಕೇಳಲಿಕ್ಕೆ ಏನಿದೆ? ನೀವು ಇನ್ಮುಂದೆ ಯಾಕೆ, ಇವಾಗಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ನೀವು ವ್ಯಾಪಾರನ ಶುರು ಮಾಡ್ಬೋದು. ಇದು ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆಯ ವಿಷಯ. ಪ್ರೇಮ್ನ ಸಹಾಯದಿಂದ ರಾಬರ್ಟ್ ದಾಲ್ ಬಾಟಿ ಚೂರ್ಮಾ ಅಂಗಡಿನ ಓಪನ್ ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಇಡೀ ಸಿಟಿಯಲ್ಲಿ ರಾಬರ್ಟ್ನ ದಾಲ್ ಬಾಟಿ ಚೂರ್ಮಾ ಅಂಗಡಿ ಇದೆ ಅಂತ ಪ್ರಸಿದ್ಧಿ ಪಡ್ಕೊಳ್ತು.
ಚರ್ಚೆ ಎಷ್ಟು ಪ್ರಸಿದ್ಧಿ ಪಡೀತು ಅಂದ್ರೆ ಎಲ್ರೂ ಫಾರಿನರ್ ಮಾಡಿರುವಂತ ದಾಲ್ ಬಾಟಿ ಚೂರ್ಮಾ ತಿನ್ನೋದಕ್ಕೆ ಬರ್ತಾ ಇದ್ರು. ಏನಪ್ಪ, ನನಗೆ ಸ್ವಲ್ಪ ಕೊಡು. ಆ ದಾಲ್ ಬಾಟಿ ಚೂರ್ಮಾನ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಕೇಳಿದ್ದೀನಿ. ಇಲ್ಲಿರೋರಿಗೆಲ್ಲ ಲವ್ ಜಾಸ್ತಿ ಇದೆ, ಯಾಕಂದರೆ ನಾನು ಇಂಗ್ಲೀಷ್ ಅವನಂತ ಅಲ್ಲದೆ ದಾಲ್ ಬಾಟಿ ಚೂರ್ಮಾಗೋಸ್ಕರ ಬರ್ತಾ ಇದ್ದಾರೆ. ವ್ಯಾಪಾರ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ 6 ತಿಂಗಳಲ್ಲಿ ರಾಬರ್ಟ್ ಅವನ ದಾಲ್ ಬಾಟಿ ಚೂರ್ಮಾ ದೊಡ್ಡ ಅಂಗಡಿ ಒಂದನ್ನ ಓಪನ್ ಮಾಡೇ ಬಿಟ್ಟ. ಮತ್ತೆ ಪ್ರೇಮ್ನ ಎಲ್ಲ ಹಣವನ್ನ ಅವನಿಗೆ ವಾಪಸ್ ಕೊಟ್ಬಿಟ್ಟ. ಬನ್ನಿ ಬನ್ನಿ ಪ್ರೇಮ್ಜಿ, ಬನ್ನಿ. ನಿಮ್ಮಿಂದನೇ ಇದೆಲ್ಲ ನಡೆದಿದ್ದು. ನಿಮಗೆ ತುಂಬ ಧನ್ಯವಾದಗಳು. 6 ತಿಂಗಳಲ್ಲಿ ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದಕ್ಕೆ ಕಾರಣ ನೀವು ಮಾತ್ರ. ಇಲ್ಲಾಂದರೆ ನಾನು ಏನಾಗ್ತಿದ್ದೀನೋ. ನಿಮಗೆ ತುಂಬ ಧನ್ಯವಾದಗಳು. ಅರೆ, ಇದೆಲ್ಲ ದೊಡ್ಡ ವಿಷಯನಾ? ನೀವು ಚೆನ್ನಾಗಿದ್ರೇ ಸಾಕು, ಅದು ನನಗೆ ಸಾಕಾಗಲ್ವಾ? ಸರಿ ಇರಲಿ, ನಾನು ನಿಮಗೆ ಸಹಾಯ ಮಾಡಿದಂಗೆ ನೀವು ನನಗೊಂದು ಸಹಾಯ ಮಾಡಬೇಕು. ನಾನು ನಿಮಗೆ ಸಹಾಯನ ಖಂಡಿತ ಮಾಡ್ತೀನಿ. ಹೇಳಿ, ನಾನು ಏನು ಮಾಡಬೇಕು ಅಂತ ಮಾತ್ರ ಹೇಳಿ. ಇಲ್ಲಿ ನೋಡು, ಊರ ನಾಯಕರದು ಎಲೆಕ್ಷನ್ ಬರ್ತಿದೆ, ಅದಕ್ಕೆ ನೀನು ಸಹಾಯ ಮಾಡು. ನಾನು ನಿಮಗೆ ಎಲ್ಲ ಸಹಾಯನೂ ಮಾಡ್ತೀನಿ. ಈ ಎಲೆಕ್ಷನಲ್ಲಿ ನಾನು ನಿಮ್ಮ ಜೊತೆ ಒಟ್ಟಿಗೆ ಇರ್ತೀನಿ. ಆಗ ಶ್ಯಾಮ್ಲಾಲ್ನ ಕಣ್ಣು ರಾಬರ್ಟ್ ಮೇಲೆ ಬಿದ್ದ್ಬಿಡತ್ತೆ. ಅರೆ, ಇದು ವಿದೇಶದವನು ತಾನೇ? ನಾನು ಸ್ವಲ್ಪ ತಿಂಗಳಿಂದ ಇವನಿಗೆ ಬೋನಿ ಮಾಡ್ದಲ್ವಾ? ಅವನು ಇಲ್ಲೇ ಬದುಕಲಿಕ್ಕೆ ಶುರು ಮಾಡ್ದನಾ? ಹಾಗಾದರೆ ಪುನಃ ಇವನ್ನ ಒಂದು ಗತಿ ಕಾಣಿಸ್ಬೇಕಷ್ಟೇ. ಪ್ರೇಮ್ ಶ್ಯಾಮ್ಲಾಲ್ನ ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಖಂಡಿತ ಈ ಕಳ್ಳನ ಮನ್ಸಲ್ಲಿ ಏನೋ ಒಂದು ಇದೆ ಅಂತ. ರಾಬರ್ಟ್, ನೀನು ನಿನ್ನ ಅಂಗಡಿನ ಭದ್ರವಾಗಿ ನೋಡ್ಕೋ. ನೈಟ್ ಮಲಗಬೇಡ. ಏನು ಬೇಕಾದರೂ ನಡಿಬೋದು. ನಿನ್ನ ಒಟ್ಟಿಗೆ ನಾನು ನೈಟ್ ನಿನ್ನ ಜೊತೆಗೇ ಮಲ್ಕೊಳ್ತೀನಿ. ನೋಡುವ, ಇಬ್ಬರಳು ಸೇರಿ ಅಂಗಡಿನ ಜೋಪಾನವಾಗಿ ನೋಡ್ಕೊಳ್ಳೋಣ. ಸ್ವಲ್ಪ ಸೌದೆಗಳನ್ನ ಮತ್ತು ಕಲ್ಲುಗಳನ್ನ ಇಟ್ಕೋ. ಖಂಡಿತ ಇವತ್ತು ನೈಟ್ ನಾವು ದಾಲ್ ಬಾಟಿ ಚೂರ್ಮನ ತಿಂದು ಇಲ್ಲೇ ಮಲ್ಕೊಳ್ಳೋಣ. ನಾನು ಹೇಗಿದ್ರೂ ಇಲ್ಲೇ ಉಳ್ಕೊಳ್ತೀನಿ. ಇವತ್ತು ನೀವು ಬನ್ನಿ, ನಾನು ಬೇಕಾಗಿದೆ ಎಲ್ಲದನ್ನೂ ತೆಗೆದು ಮಾಡ್ತೀನಿ. ಸೌದೆಗಳು ಕಲ್ಲುಗಳು ಮುಂಚೆನೇ ಅಂಗಡಿಲಿದೆ, ಅದೇನು ಪರವಾಗಿಲ್ಲ. ಅದು ಯಾಕಂದರೆ ನೈಟಲ್ಲಿ ನಾಯಿ ಬೆಕ್ಕುಗಳು ಬರಬಾರ್ದಲ್ವಾ, ಆದ್ದರಿಂದ ನಾನು ಮುಂಚೆನೇ ಇದನ್ನೆಲ್ಲ ತೆಗೆದು ಮಡಗಿದ್ದೀನಿ. ರಾತ್ರಿ ರಾಬರ್ಟ್ ಮತ್ತೆ ಪ್ರೇಮ್ ಇನ್ನೇನು ಊಟ ಮಾಡಿ ನಿದ್ದೆ ಮಾಡಕ್ಕೆ ಹೊರಟಿದ್ರು. ಅಷ್ಟರಲ್ಲಿ ಶ್ಯಾಮ್ಲಾಲ್ ಕಳ್ತನ ಮಾಡಕ್ಕೆ ಬಂದ. ಆ ವಿದೇಶದವನು ಮಲಗಿದ್ದಾನೆ ಕಾಣಿಸುತ್ತೆ. ಇವಾಗಲೇ ಅಂಗಡಿನ ಖಾಲಿ ಮಾಡಿಬಿಡ್ತೀನಿ. ಇಷ್ಟನ್ನ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಪ್ರೇಮ್ ಮತ್ತೆ ರಾಬರ್ಟ್ ಶ್ಯಾಮ್ಲಾಲ್ನ ಹಿಡ್ಕೊಂಡೇ ಬಿಟ್ರು. ನಿಲ್ಲು, ಇಷ್ಟು ಬೇಗ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲದನ್ನೂ ಕದಿಲಿಕ್ಕೆ ನೋಡ್ತೀಯಾ? ಇವಾಗ ಮೊದಲು ಜೈಲಿಗೆ ಹೋಗಿ ಅಲ್ಲಿ ಕದ್ಕೋ. ಪ್ರೇಮ್ ಮತ್ತೆ ರಾಬರ್ಟ್ ಶ್ಯಾಮ್ಲಾಲ್ನ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಅವನನ್ನ ಪೊಲೀಸ್ಗೆ ಒಪ್ಸೇ ಬಿಡ್ತಾರೆ. ಪ್ರೇಮ್ನ ಧೈರ್ಯಕ್ಕೆ ಮೆಚ್ಚಿ ಇಡೀ ಸಿಟಿ ಅವನನ್ನ ಹೊಗಳ್ತಾರೆ. ನೀವು ನನಗೆ ದೇವರು ಪ್ರೇಮ್ಜಿ. ನೀವು ನನಗೆ ಅವತ್ತು ಸಹಾಯ ಮಾಡಿದ್ದೀರಾ, ಇವತ್ತು ನನಗೆ ಸಹಾಯ ಮಾಡಿದ್ದೀರಾ. ನಾನು ಹೊರದೇಶಕ್ಕೆ ಹೋಗುವಾಗ ನಿಮ್ಮ ಬಗ್ಗೆ ಎಲ್ಲರ ಜೊತೆನೂ ಹೇಳ್ತೀನಿ, ಆದರೆ ಇವಾಗ ನಾನು ಎಲ್ಲಿಗೂ ಹೋಗಲ್ಲ. ಅರೆ, ನಾನು ನಿಮ್ಮನ್ನ ಎಲ್ಲಿಗೂ ಹೋಗ್ಲಿಕ್ಕೇ ಬಿಡೋದಿಲ್ಲ. ನೀವು ಮಾಡೋ ಆ ದಾಲ್ ಬಾಟಿ ಚೂರ್ಮಾ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ನೀವು ಜನರಿಗೆ ಅದನ್ನು ಮಾಡಿಕೊಟ್ಟು ನಿಮ್ಮ ವ್ಯಾಪಾರನ ತುಂಬ ಚೆನ್ನಾಗಿ ಮಾಡಿ. ಸಿಟಿ ಮತ್ತೆ ಹಳ್ಳಿಯಲ್ಲಿ ಚರ್ಚೆ ಶುರುವಾಗ್ಬಿಡುತ್ತೆ. ಮತ್ತೆ ಅವರ ತಂದೆ ಹಾಗೆ ಪ್ರೇಮ್ ಕೂಡ ಆ ಊರಿನ ಗೌಡ ಆಗ್ಬಿಡ್ತಾನೆ.